ಸಂತೋಷ ಪಡ್ತಕ್ಕಂಥದ್ದೇನಿಲ್ಲ. ಒಬ್ಬ ಒಳ್ಳೆಯ ಜನಪ್ರತಿನಿಧಿ, ಸುಮಾರು 4 ಸಲ ಶಾಸಕರಾಗಿ ಆರಿಸಿ ಬಂದಿರತಕ್ಕಂಥವ್ರು ನಾಗೇಂದ್ರವರು, ಮತ್ತು ಬಡವ್ರ ಬಗ್ಗೆ ವಿಶೇಷ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು. ಅವರು ಇನ್ನೂ ಆರೋಪಿನೂ ಕೂಡ ಆಗಿಲ್ಲ. ಕೋರ್ಟ್ ಅವ್ರನ್ನ ಆರೋಪಿ ಅಂತ ಎಲ್ಲಿ ಕೂಡ ಹೇಳಿಲ್ಲ. ಅವ್ರ ಮ್ಯಾಗ ಅಪಾದನೆ ಐತೆ ಅನ್ನೋ ಒಂದ ಕಾರಣಕ್ಕೆ ವಿರೋಧ ಪಕ್ಷದವರು BJPಯವರು ಒತ್ತಾಯದ ಮೇರೆಗೆ ನಮ್ಮ ಪಕ್ಷದ ಹೈಕಮಾಂಡಿನ ನಾಯಕರ ಆದೇಶದ ಮೇರೆಗೆ ಇವತ್ತು ಅವರು ರಾಜೀನಾಮೆ ಕೊಟ್ಟಿರ್ಬೋದು. ಕೊಡ್ತಕ್ಕಂಥ ಸನ್ನಿವೇಶನ ಅಲ್ಲಿದು. ಆದರೂ ಕೂಡ ಇವತ್ತು ಅವರು ನಮ್ಮ ಪಕ್ಷದ ಹೈಕಮಾಂಡಿಗೆ ಗೌರವ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಕೊಟ್ಟಾರ. ಕೊಟ್ಟ ತಕ್ಷಣ ಈಗ ಮಂತ್ರಿಮಂಡಲ ಮಾಡ್ಬೇಕು ಅಂತಕ್ಕಂಥದ್ದು ಐತಿ. ನಾವು ಮಂತ್ರಿಮಂಡಲಕ್ಕೆ ಅಪೇಕ್ಷೆ ಪಟ್ಟದ್ದೇನು ಕರೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಕೂಡ ನನ್ನ ಪರವಾಗಿ ಹೇಳಿದ್ದು ಕರೆ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವ್ರು ಏನು ನಿರ್ಣಯ ತಗೊಂತಾರೆ ಆ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತಾರೆ. ಕೊನೆ ಹಂತದಲ್ಲಿ ಕೂಡ ತಮ್ಮ ಹೆಸರನ್ನು ಕಳೆದ ಬಾರಿ ಕೈ ಬಿಟ್ಟಿದ್ರು ಸರ್. ಈ ಬಾರಿ ಪರಿಗಣನೆ ಮಾಡ್ತಾರೆ ಅಂತ ವಿಶ್ವಾಸ ಇದೆಯಾ ಸರ್? ವಿಶ್ವಾಸ ಐತಿ. ಪ್ರಮುಖವಾಗಿ ಒಂದು ಸಚಿವ ಸ್ಥಾನ ಖಾಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಮಹಿಳಾ ಕೋಟಕ್ಕೆ ಕೊಡಬೇಕು ಅನ್ನೋದಿತ್ತು ಸರ್. ಈ ಸಂದರ್ಭದಲ್ಲಿ ಏನು ಹೇಳೋಕ್ಕಾಗೋದಿಲ್ಲ. ನಮ್ಮ ಒಬ್ಬರು ಯುವ ಮಿತ್ರರು ರಾಜೀನಾಮೆ ಕೊಟ್ಟಿದ್ದು ನಮಗೂ ಕೂಡ ನೋವೈತಿ. ಅವರು ಕೊಟ್ಟ ತಕ್ಷಣ ನಮ್ಮ ಹೈಕಮಾಂಡ್ ಏನು ನಿರ್ಣಯ ತಗೊಂತೈತಿ ಅದಕ್ಕೆ ಬದ್ಧರಾಗಿರ್ತಾವೆ ಅಷ್ಟೇ. ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಕೊಟ್ಟೇ ಇಲ್ಲ. ಕೊಟ್ಟು ಸಮುದಾಯವಾರು ಉತ್ತರ ಕರ್ನಾಟಕ ಒಟ್ಟಾರೆ ಕಲ್ಯಾಣ ಕರ್ನಾಟಕ ಇರ್ಬೋದು, ಬಾಂಬೆ ಕರ್ನಾಟಕ ಇರ್ಬೋದು, ಇದು ಉತ್ತರ ಕರ್ನಾಟಕ ಅಂತಲೂ ಪರಿಗಣಿಸ್ತಾರೆ ಎರಡನ್ನೂ ಸೇರಿ. ಅದಕ್ಕೆ ಅವರು ಆ ಒಂದು ಆಧಾರದ ಮ್ಯಾಗ ನಮ್ಮ ನಾಯಕರು ಹೈಕಮಾಂಡು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಏನು ನಿರ್ಣಯ ತಗೊಂತಾರೋ ಮತ್ತು ಈಗಿನ ಮುಖ್ಯಮಂತ್ರಿಗಳು ಏನು ನಿರ್ಣಯ ತಗೊಂತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ.